Hello students. So today in this class we will going to discuss about some of the problems which based on the relative velocity which we have discussed in the previous classes. So let us take the problem 1. A police van is running on the highway with the speed of the 36 km per hour, fires a bullet at the thief cars, speeding away in the same direction with the speed of 180 km per hour, and the muzzle speed of the bullet is 130 meter per second. Calculate the speed with which the bullet will hit the car. Neglect the effect of gravity. So ಇಲ್ಲಿ ಗ್ರಾವಿಟಿನ ಎಫೆಕ್ಟ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. And they are telling that the police and the thief car is moving in the same direction, right? So obviously it is a simple example which we can imagine that. ಸೊ ಇವಾಗ ಯಾವುದೋ ಒಂದು ಕಳ್ಳ ಏನೋ ಕಳ್ತನ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂದ್ರೆ ಅವ್ರನ್ನ ಪೊಲೀಸ್ ಏನ್ ಮಾಡ್ಬೇಕು, ಚೇಸ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ಇಬ್ರು ಕೂಡ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿರ್ತಾರೆ. ಇಟ್ ಈಸ್ ಅ ಕಾಮನ್ ಥಿಂಗ್, ರೈಟ್? ಸೊ ಇವಾಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಪೊಲೀಸ್ ವ್ಯಾನ್ ಇಸ್ ರನ್ನಿಂಗ್ ಆನ್ ದ ಹೈವೇ ವಿತ್ ದ ಸ್ಪೀಡ್ ಆಫ್ 36 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ. ಸೊ ಪೊಲೀಸ್ ವ್ಯಾನ್ ಎಷ್ಟು ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ? 36 ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ. ಫೈರ್ ಅ ಬುಲೆಟ್ ಅಟ್ ದ ಥೀಫ್ ಕಾರ್ ಸ್ಪೀಡಿಂಗ್ ಅವೇ ಇನ್ ದ ಸೇಮ್ ಡೈರೆಕ್ಷನ್ ವಿತ್ ದ ಸ್ಪೀಡ್ ಆಫ್ 180 ಕಿಲೋಮೀಟರ್ ಪರ್ ಅವರ್. ಸೊ ಏನ್ ಹೇಳ್ತಾ ಇದ್ದಾರೆ, ಥೀಫ್ ಕಾರ್ ಕೂಡ 180 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಇನ್ ದ ಸೇಮ್ ಡೈರೆಕ್ಷನ್ ಆಸ್ ದ ಪೊಲೀಸ್ ವ್ಯಾನ್ ಮೂವಿಂಗ್, ರೈಟ್? ಸೊ ಅದನ್ನ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಲೈನ್ ಅಲ್ಲಿ. ಅಂಡ್ ದ ಮಜಲ್ ಸ್ಪೀಡ್ ಆಫ್ ದ ಬುಲೆಟ್ ಇಸ್ 130 ಮೀಟರ್ ಪರ್ ಸೆಕೆಂಡ್. ಸೊ ಮಜಲ್ ಸ್ಪೀಡ್ ಅಂತ ಅಂದ್ರೆ, ಮಜಲ್ ಸ್ಪೀಡ್ ಮೀನ್ಸ್ ದ ವೆಲಾಸಿಟಿ ವಿತ್ ವಿಚ್ ದ ಬುಲೆಟ್ ಜಸ್ಟ್ ಸ್ಟಾರ್ಟ್. ಸೊ ಜಸ್ಟ್ ಸ್ಟಾರ್ಟ್ ಆದಾಗ ಅಂದ್ರೆ ಪೊಲೀಸ್ ಅವನ ಪೊಲೀಸ್ ವ್ಯಾನ್ ಅಲ್ಲಿ ಫೈರ್ ಮಾಡ್ತಾನೆ, ಆಗ ಜಸ್ಟ್ ಸ್ಟಾರ್ಟ್ ಆಗಿರೋ ವೆಲಾಸಿಟಿ ಎಷ್ಟಿದೆ ಬುಲೆಟ್ ಇಂದು? 130 ಮೀಟರ್ ಪರ್ ಸೆಕೆಂಡ್ ಇದೆ. ಸೊ ಸಿನ್ಸ್ ದೇ ಆರ್ ಗಿವನ್ ಹಿಯರ್ ದ 130 ಮೀಟರ್ ಪರ್ ಸೆಕೆಂಡ್, ಸೊ ಮೀಟರ್ ಪರ್ ಸೆಕೆಂಡ್ ಇರೋದ್ರಿಂದ ನಮಗೆ ಸ್ಪೀಡ್ ಅವ್ರು ಕೊಟ್ಟಿರೋ ಸ್ಪೀಡನ್ನು ನಾವೇನ್ ಮಾಡೋಣ, ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ ಕಿಲೋಮೀಟರ್ ಪರ್ ಅವರ್ ಅಲ್ಲಿರೋದನ್ನ, ಸೊ ದಟ್ ಇಟ್ ವಿಲ್ ಬಿ ಈಸಿ ಟು ಕ್ಯಾಲ್ಕುಲೇಟ್ ನೆಕ್ಸ್ಟ್. ಸೊ ದೇ ಆರ್ ಆಸ್ಕಿಂಗ್ ದಟ್ ಕ್ಯಾಲ್ಕುಲೇಟ್ ದ ಸ್ಪೀಡ್ ವಿತ್ ವಿಚ್ ದ ಬುಲೆಟ್ ವಿಲ್ ಹಿಟ್ ದ ಕಾರ್. ಸೊ ಹಾಗಾದ್ರೆ ಪೊಲೀಸ್ ವ್ಯಾನ್ ಇಂದ ಹೋಗ್ತಾ ಇರೋಂತ ಬುಲೆಟ್ ಥೀಫ್ ಕಾರಿಗೆ ಹಿಟ್ ಮಾಡಿದಾಗ ಎಷ್ಟು ಸ್ಪೀಡ್ ಇದೆ ಅನ್ನೋವಂಥದ್ದನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಂಡ್ ನೆಗ್ಲೆಕ್ಟ್ ದ ಎಫೆಕ್ಟ್ ಆಫ್ ಗ್ರಾವಿಟಿ. ಸೊ ಎಫೆಕ್ಟ್ ಆಫ್ ಗ್ರಾವಿಟಿನ ನೆಗ್ಲೆಕ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ದಿಸ್ ಇಸ್ ವಾಟ್ ದೇ ಹ್ಯಾವ್ ಗಿವನ್, ರೈಟ್? ಸೊ we will see, that is let us visualize that is police van is 36 kilometer per hour, and just convert this 36 kilometer per hour into a meter per second. That is 36 into 1000 divided by 3600, which is equal to 10 meter per second, right? So just cancel out the zeros there, and it will gives a 10 meter per second, right? Then next, the muzzle velocity they have given. The muzzle velocity of the bullet will 130 meter per second. Then the car is running, that is the thief car is running at 180 kilometer per hour. Now we have to calculate the speed of the bullet, that is VB. One more thing is the kilometer per hour is converted to meter per second here, right? So it will gives us easy to calculate. So the muzzle velocity, these are all they have given here. This is the only velocity of the bullet is fire. Since the bullet is fired from the police van, which already having the velocity of how much? 10 meter per second, right? So we have converted kilometer to meter per second agide. So therefore 130 plus 10 is equal to how much? 140 meter per second. This is the total velocity with which the bullet will move. ಸೊ ಪೊಲೀಸ್ ವ್ಯಾನ್ ಇಂದಾನೆ ಬುಲೆಟ್ ನ ಫೈರ್ ಮಾಡ್ತಿರೋದ್ರಿಂದ ನಾವು ರಿಸಲ್ಟೆಂಟ್ ವೆಲಾಸಿಟಿ ಆಫ್ ಬುಲೆಟ್ ನ ಯಾವ ರೀತಿ ತಗೋಬೇಕು? ವೆಲಾಸಿಟಿ ಆಫ್ ದಿ ಪೊಲೀಸ್ ವ್ಯಾನು ಮತ್ತೆ ವೆಲಾಸಿಟಿ ಆಫ್ ದಿ ಮಜಲ್ ವೆಲಾಸಿಟಿ ಆಫ್ ದ ಬುಲೆಟ್ ಎರಡೂ ನಮಗೆ ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ? ರಿಸಲ್ಟೆಂಟ್ ವೆಲಾಸಿಟಿ ಆಫ್ ದಿ ಬುಲೆಟ್ ಸಿಗುತ್ತೆ. ನಾವು ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಸ್ಪೀಡ್ ವಿತ್ ವಿಚ್ ದ ಬುಲೆಟ್ ವಿಲ್ ಹಿಟ್ ದ ಕಾರ್, ರೈಟ್? ಸೊ ಸಿನ್ಸ್ ದ ಕಾರ್ ಈಸ್ ಆಲ್ಸೋ ಮೂವಿಂಗ್, right? So the car kuda move ಆಗ್ತಿದೆ, therefore we have to calculate the resultant velocity of the bullet with respect to the thief car. Okay, so since both are moving in the same direction, ಈಗ ಏನಾಗಿದೆ, ಆ ಬುಲೆಟ್ ಹೋಗಿ ಥೀಫ್ ಕಾರಿಗೆ ಹಿಟ್ ಮಾಡಿದೆ. ಸೊ ಅವಾಗ ನಮ್ಗೆ ವೆಲಾಸಿಟಿ ಆಫ್ ದ ಬುಲೆಟ್ ನ ನಾವು ಫೈಂಡ್ ಔಟ್ ಮಾಡಬೇಕು.
ಸೊ ನಾವಿಲ್ಲಿ ವಿತ್ ರೆಸ್ಪೆಕ್ಟ್ ಟು ದ ಥೀಫ್ ಕಾರ್ ತಗೊಂತಿದೀವಿ. ಯಾಕೆ ಅಂತಂದ್ರೆ ಸಿನ್ಸ್ ದ ಥೀಫ್ ಕಾರ್ ಇಸ್ ಆಲ್ಸೋ ಮೂವಿಂಗ್ ಅಂಡ್ ದ ಬುಲೆಟ್ ಇಸ್ ಆಲ್ಸೋ ಹಿಟ್ ದ ಕಾರ್ ಆಗಿದೆ. ಸೊ ದಿಸ್ ವೆಲಾಸಿಟಿ ಆಫ್ ದ ಬುಲೆಟ್ ಈಸ್ ರಿಲೇಟೆಡ್ ಟು ದ ಥೀಫ್ ಕಾರ್. So we already know that the same if the two objects are moving in the same direction, therefore the velocity of one with respect to two is v12 is equal to v1 minus v2 ಅಂತ ತಗೊಳ್ತಾ ಇದ್ವಿ, ರೈಟ್? ಸೊ ಅದೇ ರೀತಿ ರಿಸಲ್ಟೆಂಟ್ ವೆಲಾಸಿಟಿ ಆಫ್ ದ ಬುಲೆಟ್ ವಿತ್ ರೆಸ್ಪೆಕ್ಟ್ ಟು ಕಾರ್ ತಗೋಬೇಕು ಅಂದ್ರೆ ಥೀಫ್ ಕಾರ್, ದಟ್ ಈಸ್ ವಿ ಬಿ ಸಿ ಇಸ್ ಈಕ್ವಲ್ಸ್ ಟು ವಿ ಬಿ ಮೈನಸ್ ವಿ ಸಿ, that is equal to VB is how much 140 and VC is how much 50. Just substitute here, we get 90 meter per second. So when the bullet is fired, the speed of the car was 130 meter per second, right? So nimge I hope it is clear to you now how it comes 90 meter per second. So namige gottu the speed of the bullet alone was 130 meter per second ittu. ಅಂದ್ರೆ ಜಸ್ಟ್ ಅವಾಗ ಸ್ಟಾರ್ಟ್ ಮಾಡಿದ್ರು ಫೈರ್ ಮಾಡಕ್ಕೆ, ಅವಾಗ ವೆಲಾಸಿಟಿ ಆಫ್ ದ ಬುಲೆಟ್ ಎಷ್ಟಿತ್ತು? 130 ಇತ್ತು. ಸಿನ್ಸ್ ಇಟ್ ಈಸ್ ಫೈರ್ಡ್ ಫ್ರಮ್ ದ ಪೊಲೀಸ್ ವ್ಯಾನ್ ವಿಚ್ ಈಸ್ ಆಲ್ರೆಡಿ ಇನ್ ದ ಮೋಷನ್, therefore the resultant velocity of the bullet will be 130 plus 10 is how much? 140 meter per second. Since the bullet is hitting the thief car which is also already in motion, right? So thief car kuda motion ಅಲ್ಲಿ ಇದೆ. Therefore, the velocity of the bullet will be in the relative to the thief car. So, velocity of the bullet ನಾನು ಇವಾಗ ಯಾವುದಕ್ಕೆ ರಿಲೇಟಿವ್ ಆಗಿ ತಗೋಬೇಕು? ಥೀಫ್ ಕಾರಿಗೆ ರಿಲೇಟೆಡ್ ಆಗಿ ನಾನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಟ್ ವಿ ಬಿ ಮೈನಸ್ ವಿ ಸಿ ಗಿವ್ಸ್ ದ ರಿಸಲ್ಟೆಂಟ್ ವೆಲಾಸಿಟಿ ಆಫ್ ದ ಬುಲೆಟ್ ವಿಚ್ ಕಮ್ಸ್ ದ 90 meter per second. I hope it is clear to now. Next, let us solve the second problem. The river is flowing from south to north at the speed of 5 meter per minute. A man on a west bank of the river capable to swimming at 10 meter per minute in still water wants to swim across the river in the shortest time. In what direction should he swim? ಸೊ ಇಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ, ರಿವರ್ ಇಸ್ ಫ್ಲೋಯಿಂಗ್ ಫ್ರಮ್ ಸೌತ್ ಟು ನಾರ್ತ್. ಸೊ ನಾನು ಇಲ್ಲಿ ಡಯಾಗ್ರಾಮ್ ಅಲ್ಲಿ ನಿಮಗೆ ಕೊಟ್ಟಿದ್ದೀನಿ. ಸೌತ್ ಇಂದ ನಾರ್ತ್ಗೆ ಏನಾಗ್ತಿದೆ, ರಿವರ್ ಫ್ಲೋ ಆಗ್ತಿದೆ ಅಂತ ಹೇಳಿದ್ದಾರೆ. ಅದು 5 meter per minute ಇದೆ. ಸೊ 1 minute ಎಷ್ಟು 5 meter ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. 1 minute 5 meter ಅಷ್ಟು ಡಿಸ್ಟೆನ್ಸ್ ರಿವರ್ ಫ್ಲೋ ಆಗ್ತಿದೆ. ಮ್ಯಾನ್ ಆನ್ ಅ ವೆಸ್ಟ್ ಬ್ಯಾಂಕ್ ಆಫ್ ದ ರಿವರ್ ಕೇಪಬಲ್ ಆಫ್ ಸ್ವಿಮ್ಮಿಂಗ್ ಅಟ್ 10 meter per minute. ಸೊ ಈಗ ಯಾವುದೇ ರೀತಿ ರಿವರ್ ಫ್ಲೋ ಆಗ್ತಾ ಇಲ್ಲ, ಸ್ಟಿಲ್ ವಾಟರ್ ಅಂತ ಅಂದ್ರೆ ನಿಂತಿರೋ ನೀರಲ್ಲಿ ಮ್ಯಾನ್ ಕೇಪಬಲ್ ಟು ಸ್ವಿಮ್ ಎಷ್ಟು, ಅವನು 10 meter ಅಷ್ಟು ಸ್ವಿಮ್ ಮಾಡ್ತಾನೆ ಪರ್ ಮಿನಿಟಿಗೆ, ನಿಂತಿರೋ ಅಂತ ನೀರಲ್ಲಿ, ಹರಿಯೋ ಅಂತ ನೀರಲ್ಲಿ ಅಲ್ಲ, ಇನ್ ಸ್ಟಿಲ್ ವಾಟರ್. ವಾಂಟ್ಸ್ ಟು ಸ್ವಿಮ್ ಅಕ್ರಾಸ್ ದ ರಿವರ್ ಇನ್ ದ ಶಾರ್ಟೆಸ್ಟ್ ಟೈಮ್. ಸೊ ಒಂದು ಶಾರ್ಟೆಸ್ಟ್ ಟೈಮಲ್ಲಿ ಅವನೇನು ಮಾಡಬೇಕು, ಈ ರಿವರ್ ಇಂದ ಅಂದ್ರೆ ಅಕ್ರಾಸ್ ದ ರಿವರ್ ಲೈಕ್ ದಟ್. ಸೊ ಇಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ ಎ ಅನ್ನೋ ಒಂದು ಪೊಸಿಷನ್ ಅಲ್ಲಿ ಮ್ಯಾನ್ ನಿಂತಿದ್ದಾನೆ. ಸೊ ಈ ಇಲ್ಲಿ ಒಂದು ಇಮೇಜ್ ಅಲ್ಲಿ ತೋರಿಸಿದ್ದೀನಿ. ಸೊ ಇಲ್ಲಿ ಎ ಅಲ್ಲಿ ನಿಂತಿದ್ದಾನೆ, ಅವನು ಎ ಇಂದ ಬಿಗೆ ಏನ್ ಮಾಡಬೇಕು, ಸೊ ಈ ವಾಂಟ್ ಟು ಸ್ವಿಮ್, ರೈಟ್? ಸೊ ಈ ವಾಂಟ್ ಟು ಸ್ವಿಮ್ ಅಟ್ ದ ಶಾರ್ಟೆಸ್ಟ್ ಟೈಮ್ ಅಲ್ಲಿ ಸ್ವಿಮ್ ಮಾಡಬೇಕು ಅಂತ ಅನ್ಕೊಳ್ಳಿ. ಸೊ ಎ ಇಂದ ಒಂದು ರೆಡ್ ಲೈನ್ ತೋರಿಸಿದೀನಲ್ಲ, ಆ ರೆಡ್ ಲೈನ್ ಅಲ್ಲಿ ಅವನು ಮೂವ್ ಆಗ್ತಾನೆ ಅಂತ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ, ಸಪೋಸ್ ಅವ್ನು ಬರ್ತಾನೆ ಅಂತ ಅನ್ಕೊಂಡ್ರೆ, ಮೀನ್ಸ್ ಸ್ವಿಮ್ ಮಾಡಿ ಬರ್ತಾನೆ. ಇನ್ ವಾಟ್ ಡೈರೆಕ್ಷನ್ ಶುಡ್ ಹಿ ಸ್ವಿಮ್ ಅಂದ್ರೆ ಒಂದು ಶಾರ್ಟೆಸ್ಟ್ ಟೈಮ್ ಅಲ್ಲಿ ಅವನು ಅಕ್ರಾಸ್ ದ ರಿವರ್ ನ ಸ್ವಿಮ್ ಮಾಡಬೇಕು ಅಂತ ಅಂದ್ರೆ ಯಾವ ಒಂದು ಡೈರೆಕ್ಷನ್ ಅಲ್ಲಿ ಅವನು ಬಂದ್ರೆ ಶಾರ್ಟೆಸ್ಟ್ ಟೈಮ್ ಅವನಿಗೆ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಲೆಟ್ ಅಸ್ ಅಸ್ಯೂಮ್ ದ ಸ್ಪೀಡ್ ಆಫ್ ದ ದಟ್ ಈಸ್ ವೆಲಾಸಿಟಿ ಆಫ್ ದ ಸ್ಟಿಲ್ ವಾಟರ್ ಅವನು ಎಷ್ಟು ಕೇಪಬಲ್ ಇದೆ, ಅವನಿಗೆ 10 meter per minute ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ದಟ್ ಈಸ್ ಟೇಕನ್ as vs is equal to 10 meter per minute. That is the velocity of the still water is equal to 10 meter per minute. Now the velocity along AB ಎಷ್ಟಿದೆ, vs cos theta. Suppose this ಅವನು ಎ ಇಂದ ರೆಡ್ ಲೈನ್ ಹಾಕಿದ್ದೀನಲ್ಲ, ಅಲ್ಲಿಂದ ಅವನಿಗೆ ಸ್ವಿಮ್ ಮಾಡ್ತಾನೆ ಅಂದ್ರೆ ಲೆಟ್ ಅಸ್ ಅಸ್ಯೂಮ್ ದಿಸ್ ಮೇಕ್ಸ್ ಅನ್ ಆಂಗಲ್ ಥೀಟಾ. ಓಕೆ, ಸೊ ಇಲ್ಲಿ ನಮಗೆ ಆಂಗಲ್ ಥೀಟಾ ಸಿಗುತ್ತೆ ಅಂತ ಅಂದ್ರೆ, ಸಪೋಸ್ ದಿಸ್ ಈಸ್ ಅವರ್ ಜಸ್ಟ್ ಅನ್ ಅಸಂಪ್ಷನ್. ಓಕೆ,
ಸೊ ಇಲ್ಲಿ ನಾನು ಅಸ್ಯೂಮ್ ಮಾಡ್ಕೊತಾ ಇದ್ದೀನಿ ಈ ರೀತಿ ನನಗೆ ಆ್ಯಂಗಲ್ ಥೀಟಾ ಸಿಗ್ತದೆ ಅಂತ ಅಂದರೆ, ಸೊ ವಿ ಅಲಾಂಗ್ ದ ವೆಲಾಸಿಟಿ ಅಲಾಂಗ್ ಎ ಬಿ ನನಗೇನಾಗುತ್ತೆ ವಿ ಎಸ್ ಕಾಸ್ ಥೀಟಾ ಆಗುತ್ತೆ. ಓಕೆ, ಸೊ ವಿ ಎಸ್ ನನಗೆ ಎಷ್ಟಿದೆ 10 ಇದೆ, ಸೊ 10 ಕಾಸ್ ಥೀಟಾ ಆಗುತ್ತೆ. ನಾವು ಟೈಮ್ ಟೇಕನ್ ಇಸ್ ಗಿವನ್, time taken is equal to distance from A to B divided by the velocity along AB, right? So distance A to B ನಮಗೆ ಗೊತ್ತಿಲ್ಲ, that is AB ಅಂತಾನೆ ತಗೊಂಡಿದ್ದೀನಿ, and time velocity along AB ನಮಗೆ ಎಷ್ಟಿದೆ 10 cos theta ಇದೆ, right? ಸೊ ಈಗ ಅವನು ಏನೇ ಹೇಳಿದಾನೆ, ಇನ್ ದ ಶಾರ್ಟೆಸ್ಟ್ ಟೈಮಲ್ಲಿ ಅವನೇನು ಮಾಡಬೇಕು, ಸ್ವಿಮ್ ಮಾಡಬೇಕು ಅಕ್ರಾಸ್ ದ ರಿವರ್ ಅಂತ ಹೇಳಿದಾನೆ. ಸೊ ಇಫ್ ಟೈಮ್ ಈಸ್ ಮಿನಿಮಮ್, ಸೊ ಶಾರ್ಟೆಸ್ಟ್ ಟೈಮ್ ಅಂತ ಅಂದರೆ ಟೈಮ್ ಒಂದು ಮಿನಿಮಮ್ ಇರಬೇಕು ಅಂದರೆ 10 cos theta ಶುಡ್ ಬಿ ಮ್ಯಾಕ್ಸಿಮಮ್, ರೈಟ್? ಸೊ ನೀವು ಈ ಒಂದು ಈಕ್ವೇಷನಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಟಿ ಈಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ 10 cos theta ಅಂದರೆ ಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 10 cos theta, ರೈಟ್? ಸೊ 10 cos theta ನಮಗೆ ಇನ್ಕ್ರೀಸ್ ಆಗ್ತಿದೆ ಅಂದರೆ ಟಿ ಏನಾಗ್ತಿದೆ, ಮಿನಿಮಮ್ ಆಗ್ತಿದೆ. ಸಪೋಸ್ ಟಿ ಮ್ಯಾಕ್ಸಿಮಮ್ ಬೇಕು ಅಂತ ಅಂದರೆ 10 cos theta ಏನಾಗಬೇಕು, ಮಿನಿಮಮ್ ಆಗಬೇಕು, ವೈಸ ವರ್ಸಾ, ರೈಟ್? ಸೊ in order to take the time should be minimum or the shortest time, t minimum ಆಗಬೇಕು ಅಂದರೆ 10 cos theta should be a maximum. ಸೊ 10 cos theta maximum ಯಾವಾಗ ಆಗುತ್ತೆ, cos theta equals to 1 ಆದಾಗ. ಸೊ cos theta 1 ಯಾವಾಗ ಆಗುತ್ತೆ, theta should be a 0. ಸೊ theta 0 ಡಿಗ್ರಿ ಅಂದರೆ cos 0 is how much, 1, right? So therefore a person is perpendicular to the direction of the river flow. I'll say how, ಬಿಕಾಸ್ ಥೀಟಾ 0 ಅಂತ ಅಂದರೆ ನನಗೆ ಅವನು ಯಾವ ರೀತಿ ಡೈರೆಕ್ಷನಲ್ಲಿ ಮೂವ್ ಆಗಬೇಕು, ಎ ಟು ಬಿ ಇಂದ ಮೂವ್ ಆದರೆ ನನಗೇನಾಗುತ್ತೆ, ಆ್ಯಂಗಲ್ ಯಾವುದೇ ರೀತಿ ಸಿಗಲ್ಲ, ಆವಾಗ ನನ್ನ ಥೀಟಾ ಏನಾಗುತ್ತೆ, 0 ಆಗುತ್ತೆ. ಸೊ ದ್ಯಾಟ್ ಅ ಪರ್ಸನ್ ಹ್ಯಾಸ್ ಟು ಮೂವ್ ಇನ್ ದ ಡೈರೆಕ್ಷನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಫ್ಲೋ ಆಫ್ ದ ರಿವರ್. ಸೊ ಸಪೋಸ್ ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಫ್ಲೋ ಆಫ್ ದ ರಿವರ್ ಆ್ಯಂಡ್ ಐ ಮಾರ್ಕ್ಡ್ ಹಿಯರ್ ಇನ್ ದ blue color arrow mark, this is the direction of the person, right? So therefore that means the direction of the man is perpendicular to the flow of the river. ಸೊ ಈಗ ಮ್ಯಾನ್ ಯಾವ ರೀತಿ ಒಂದು ಡೈರೆಕ್ಷನಲ್ಲಿ ಮೂವ್ ಆಗಬೇಕು ರಿವರ್ಗೆ, ಅವನು ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆದರೆ ಅವನೇನು ಮಾಡ್ತಾನೆ, ಇನ್ ದ ಶಾರ್ಟೆಸ್ಟ್ ಟೈಮಲ್ಲಿ ಆ ರಿವರ್ನ ಅವನು ಸ್ವಿಮ್ ಮಾಡಿ ಎ ಇಂದ ಬಿಗೆ ಹೋಗ್ಬೋದು. ದಟ್ ಈಸ್ ದ ಶಾರ್ಟೆಸ್ಟ್ ಟೈಮಲ್ಲಿ ಅವನು ಮೂವ್ ಆಗ್ಬೋದು ಅಂತ ಹೇಳ್ಬೋದು, ರೈಟ್? ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್ ಟು ಯು ನಾವ್. So this is the end of this chapter. Thank you.